ನಮಸ್ತೆ ನನ್ನ ಪ್ರೀತಿಯ ಬಾಂಧವರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರುವಂಥದ್ದು ನಮ್ಮ ವೈರಿಗಳನ್ನ ದೂರ ಮಾಡೋದು ಹೇಗೆ ಅಥವಾ ಉಚ್ಚಾಟನೆ ಮಾಡೋದು ಹೇಗೆ. ತೊಂದರೆಗಳು ಕೊಟ್ಟಿರ್ತಾರೆ, ಸಾಕಷ್ಟು ತೊಂದರೆಗಳು ಕೊಟ್ಟಿರ್ತಾರೆ. ಅವ್ರನ್ನ ದೂರ ಮಾಡೋದು ಹೇಗೆ ಅಥವಾ ಅವ್ರನ್ನ ಉಚ್ಚಾಟನೆ ಅಲ್ಲಿಂದ ಜಾಗ ಖಾಲಿ ಮಾಡಿಸೋದು, ಅಥವಾ ಮನೆ ಇರ್ಬೋದು ಅಥವಾ ಕೆಲಸ ಇರ್ಬೋದು, ಯಾವುದೋ ಒಂದು ಬೇರೆ ಬೇರೆ ಅಂದರೆ ಏನೋ ಇಲ್ಲಿ ಅಂತಂದರೆ ಯಾವುದೇ ಒಂದು ತಿನ್ನೋ ಅನ್ನಕ್ಕೆ ಮಣ್ಣು ಹಾಕ್ಬಾರ್ದು ಅಂತ ಹೇಳ್ತಾರೆ. ಏನು ಅಂದರೆ ಈಗ ಯಾವುದೋ ಒಂದು ವ್ಯಾಪಾರ ಮಾಡ್ತಾಯಿದ್ದಾನೆ, ಅದು ಒಂದು ಜೀವನಕ್ಕೆ ದಾರಿ ಇದೆ, ಅದಕ್ಕೆ ಕಲ್ಲು ಹಾಕಬಾರ್ದು ಅಂತ ಹೇಳ್ತಾರೆ. ಅಥವಾ ಎಲ್ಲೋ ಒಂದು ಕೆಲಸ ಮಾಡ್ತಾಯಿದ್ದಾನೆ, ಅಲ್ಲಿ ಹೋಗಿ ಏನೋ ಒಂದು ಮಾಡಿ ಅಲ್ಲಿ ಅವನು ಒಂದು ಜೀವನಕ್ಕೆ ಕಲ್ಲು ಹಾಕಬಾರ್ದು. ಇದು ಒಂದು ಪಾಪದ ಕೆಲಸಗಳು. ಇನ್ನು ಮಾಮೂಲಿ ಬೇರೆ ರೀತಿಲಿ ಕೂಡ ನೀವು ಮಾಡ್ಕೋಬೋದು, ಅದೇ ಮಾಡಬೇಕು ಅಂತೇನಿಲ್ಲ. ನಮ್ಮ ಶತ್ರುಗಳನ್ನ ಯಾವ ರೀತಿ ಉಚ್ಚಾಟನೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ಇದಕ್ಕೊಂದು ತಾಮ್ರದ ಒಂದು ಗೊತ್ತಲ್ಲಿ ನೋಡಿದ್ರೆ ತಾಮ್ರದ ಒಂದು ನಾವು ಇದೆಲ್ಲ ಬರಿತೀವಲ್ವ, ಯಂತ್ರ ಬರೆಯೋ ಅಂತ ಒಂದು ತಗಡು ತಾಮ್ರದ ಯಂತ್ರ ಬೇಕಾಗುತ್ತೆ. ಆ ತಾಮ್ರದ ಮೇಲೆ ಈ ಕಬ್ಬಿಣದೊಂದು ಯಾವುದಾದ್ರು ಒಂದು ಬರೆಯೋ ಥರ ಒಂದು ಪೆನ್ ಥರ ಮಾಡ್ಕೋಬೇಕು. ಕಬ್ಬಿಣದ ಬೇಕಿದಕ್ಕೆ, ಕಬ್ಬಿಣದ್ದು ಗ್ಯಾಪ್ನ ಇಟ್ಕೊಳ್ಳಿ. ಆದರೆ ಲೇಖನಿ ಥರ ಅಂದರೆ ಒಂದು ಪೆನ್ ಥರ ಮಾಡಿ ಇಟ್ಕೊಂಡು ಇದನ್ನು ರಕ್ತ ಚಂದನ ಬರುತ್ತಲ್ವ, ರಕ್ತ ಚಂದನದಲ್ಲಿ ಈ ತಾಮ್ರದ ಇದ್ರ ಮೇಲೆ ಬರೆದು ಅದನ್ನು ಒಂದು ರೇಷ್ಮೆ ಬಟ್ಟೆಯಲ್ಲಿ ರೇಷ್ಮೆ ಬಟ್ಟೆ ಮೇಲೆ ಬರಿಬೇಕಾಗುತ್ತೆ. ಇದನ್ನು ಅದರ ಮೇಲೆ ರೇಷ್ಮೆ ಬಟ್ಟೆಲಿ ಬರೆದಿರ್ತಲ್ವ, ಅದರ ಮೇಲೆ ನೀವು ಈ ತಾಮ್ರದ್ದು ಯಂತ್ರನೋ ಅದಕ್ಕೆ ಅದು ಕಾಣ್ದಿರೋ ಥರ ಅದನ್ನು ಒಂದು ಕವರ್ ಮಾಡಿ ಇದನ್ನು ರೂಲ್ ಥರ ಮಾಡಿ ಹಾಕೋದು, ಅಥವಾ ಯಂತ್ರನೇ ಒಂದು ರೆಡಿ ಮಾಡಿ ಆ ಒಂದು ರೇಷ್ಮೆ ಬಟ್ಟೆ ಒಳಗಡೆ ಆ ಬಟ್ಟೆನ ಆ ಒಂದು ಯಂತ್ರದೊಳಗೆ ಧಾರಣೆನ ಮಾಡಿಸಿ, ಅಂದರೆ ಆ ಒಂದು ಯಾರು ನಿಮಗೆ ಆಗಲ್ಲ ಅಥವಾ ಅವ್ರನ್ನ ಏನೋ ಒಂದು ತೊಂದರೆಗಳು ಅವ್ರಿಗೆ ಇದನ್ನು ಧಾರಣೆ ಮಾಡೋ ಥರ ನೀವು ಮಾಡಬೇಕು. ಅವರು ನಿಮ್ಮ ರೆಡಿ ಮಾಡಿಕೊಟ್ಟಂಥದ್ದನ್ನ ವಸ್ತುನ ಅವರು ಧಾರಣೆ ಮಾಡಬೇಕು. ಏನು ಹೇಳಿ, ರೇಷ್ಮೆ ವಸ್ತ್ರದ ಮೇಲೆ ರಕ್ತ ಚಂದನದಿಂದ ಈ ಒಂದು ಚಕ್ರ ಏನು ಕೊಟ್ಟಿದ್ರೆ ಅದನ್ನು ಬರಿಬೇಕು. ಬರೆದಾದ ನಂತರ ಒಂದು ತಾಮ್ರದ ಒಂದು ಅದೇ ತಾಯ್ತ ಬರುತ್ತಲ್ವ, ತಾಯ್ತ ಅಂತೀರ ಅಥವಾ ಒಂದು ಬೇರೆ ಒಬ್ಬೊಬ್ಬರು ಒಂಥರ ಹೇಳ್ತೀರ, ಆ ತಾಯ್ತದೊಳಗಡೆ ಇರಿಸ್ಬಿಟ್ಟು ಅದನ್ನು ಹೇಗಾರು ಮಾಡಿ ನೀವು ನಿಮ್ಮ ಬುದ್ಧಿವಂತಿಕೆಯಲ್ಲಿ ಅದನ್ನು ಅವರಿಗೆ ಧಾರಣೆ ಮಾಡೋ ಥರ ಮಾಡಿದಾಗ ಅವರೇ ಧಾರಣೆ ಮಾಡ್ಕೋಬೇಕು. ಆ ರೀತಿ ಮಾಡಿದಾಗ ನಿಮ್ಗೆ ಶತ್ರುವಿನ ಉಚ್ಚಾಟನೆ ಆಗುತ್ತೆ. ಆಮೇಲೆ ಏನು ಮಾಡಬೇಕು, ಒಂದು ಚಿಕ್ಕದೊಂದು ಪುಟ್ಟದೊಂದು ಮಣ್ಣಿನ ಮಡಕೆ ತೊಗೋಬೇಕು. ಮಣ್ಣಿನ ಮಡಕೆ ತೊಗೊಂಡು ಒಂದು ಬಿಳಿ ಪೇಪರ್ನ ತೊಗೊಂಡು ಇದೇ ರೀತಿ ಬರ್ಕೋಬೇಕು. ಇಲ್ಲೇನು ನೀವು ರೇಷ್ಮೆ ವಸ್ತ್ರದಲ್ಲಿ ಧರಿಸಿದ್ರಲ್ಲ ಅದೇ ರೀತಿ ಇನ್ನೊಂದು ಬಿಳಿ ಪೇಪರ್ನಲ್ಲಿ ಬರ್ಕೋಬೇಕು. ಇದಕ್ಕೇನು ಮಾಡಬೇಕು, ಕೆಂಪು ಚಂದನ ತೊಗೋಬೇಕು. ಬರೆಯೋದಕ್ಕೆ ಏನು ಮಾಡ್ತೀರಾ, ದಾಳಿಂಬೆ ಕಡ್ಡಿಯಿಂದ ಬರಿಬೇಕು. ಅದಕ್ಕೇನು ಮಾಡಿದ್ರಿ, ಕಬ್ಬಿಣದಲ್ಲಿ ಬರೆದ್ರಿ, ರೇಷ್ಮೆ ವಸ್ತ್ರದಲ್ಲಿ ರೆಡಿ ಮಾಡಿಕ್ಕಿದ್ರಿ. ಇದಕ್ಕೇನು ಮಾಡಬೇಕು, ಇನ್ನೊಂದು ಬಿಳಿ ಪೇಪರ್ ತೊಗೊಂಡು ಕೆಂಪು ಚಂದನ ತೊಗೋಬೇಕು, ಅದಕ್ಕೆ ದಾಳಿಂಬೆ ಕಡ್ಡಿಯಿಂದ ಬರಿಬೇಕು. ಬರೆದು ಆ ಒಂದು ಏನು ಮಡಕೆ ಇಕ್ಕಿದ್ರಲ್ಲ ಆ ಮಡಕೆ, ಚಿಕ್ಕ ಪುಟ್ಟ ಮಡಕೆ ಒಳಗಡೆ ಹಾಕಬೇಕು. ಹಾಕಾದ ನಂತರ ಅದಕ್ಕೆ ಬೆಂಕಿ ಹಾಕಿ ಅದು ಹೇಗೆ ಹೊಗೆ ಹೊಮ್ಮುತ್ತೋ ಅದೇ ಥರ ಆ ಶತ್ರು ಕೂಡ ಉಚ್ಚಾಟನೆ ಆಗಿಬಿಡ್ತಾನೆ. ಆ ಬೆಂಕಿಲಿ ಹೆಂಗೆ ಸುಡುತ್ತೆ ಸುಟ್ಟು ಯಾವ ರೀತಿ ಕರ್ಕಾಗುತ್ತೆ ಅದು ಅದೇ ರೀತಿ ಕರ್ಕಾಗುತ್ತೆ. ಅಂದರೆ ಆ ಹೊಗೆ ಹೆಂಗೆ ಹೋಗುತ್ತೆ ನೋಡಿ, ಅವಾಗ ಥರ ಹೋಗುತ್ತೋ ಅವ ಥರ ಅದೇ ರೀತಿ ಕೂಡ ಇವರು ಕೂಡ ಈ ಶತ್ರು ಕೂಡ ಉಚ್ಚಾಟನೆ ಹಾಕ್ತಾರೆ. ಇದಕ್ಕೆ ಮೊದಲೇ ಹೇಳ್ದಂಗೆ ನೀವು ಸರಿಯಾದ ರೀತಿಲಿ ನೀವು ಕೆಲಸ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಸರಿಯಾದ ಕೆಲಸ ಆಗಲ್ಲ. ಅಕಸ್ಮಾತ್ ಒಂದು ದಿವಸ ಮೊದಲು ಮಾಡಿದಾಗ ಏನಾದ್ರು ತಪ್ಪಾಗಿದೆ ಅಂದರೆ ಆವಾಗ ಕೆಲಸ ಇಲ್ಲಾಂದರೆ ಮತ್ತೆ ಇನ್ನೊಂದು ಬಾರಿ ನೀವು ಪ್ರಯತ್ನ ಮಾಡ್ಬೋದು. ಯಾಕೆಂದರೆ ಒಂದೇ ಬಾರಿ ಯಾರೂ ಮಾಡಲಿಕ್ಕಾಗಲ್ಲ. ಅಕಸ್ಮಾತ್ ನಿಮಗೆ ಅದು ಮೊದಲು ಇದು ಹೇಗಪ್ಪ ಇದು ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿದೆ, ಅಯ್ಯೋ ಅದನ್ನು ಬಿಟ್ಟೆ ಏನು ಮಾಡೋದು ಅಂದಾಗ ಮತ್ತೊಮ್ಮೆ ನೀವು ಇದನ್ನು ಪ್ರಯತ್ನ ಮಾಡ್ಬೋದು.
ಈ ಒಂದು ಬೆಂಕಿ ಕಡ್ಡಿ ಬೆಂಕಿನ ಗೀರಿ ಆ ಬಿಳಿದು ಏನು ಪೇಪರ್ ಅದನ್ನು ಸುಡಬೇಕಾಗುತ್ತೆ. ಅಂದರೆ ಆ ಮಡಕೆಲಿ ಹಾಕಿ ಸುಡಬೇಕು. ಅದು ಆ ಹೊಗೆ ಯಾವ್ಯಾವ ಮೂಲೆ ಕಡೆ ಹೆಂಗೆ ತಿರ್ಕೊಂಡು ಹೋಗುತ್ತೋ ಅದೇ ರೀತಿ ಆ ಶತ್ರು ಕೂಡ ಅದೇ ರೀತಿ ಉಚ್ಚಾಟನೆ ಆಗೋಗ್ತಾನೆ ಅಂತ ಹೇಳ್ತಾರೆ. ಈ 2 ರೀತಿಲಿ ಅಂದರೆ ಎರಡೂ ಮಾಡಬೇಕಿದು. 2 ರೀತಿ ಅಂದರೆ ಒಂದು ಆ ರೇಷ್ಮೆ ವಸ್ತ್ರದಲ್ಲಿ ಆ ಒಂದು ಯಂತ್ರನ ಧಾರಣೆ ಮಾಡೋಕ್ಕೆ ಅವನಿಗೊಂದು ಕೊಡಬೇಕಾಗುತ್ತೆ. ಇನ್ನೊಂದು ಒಂದು ಚಿಕ್ಕ ಮಡಕೆಲಿಕ್ಕಿ ಬೆಂಕಿ ಹಚ್ಚಕ್ಕೆ ಮಾಡಬೇಕಾಗುತ್ತೆ. 2 ಥರ, ಒಬ್ರಿಗೆ 2 ಥರ ಮಾಡೋದಿರುತ್ತೆ. ಅಂದರೆ ಅವರು ಚೆನ್ನಾಗಿದ್ದು ನಿಮ್ಮ ಹತ್ರ ನಿಮಗೆ ಏನೋ ಒಳ್ಳೊಳಗೇನೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ನೀವು ಅವ್ರಿಗೇನೋ ಒಳ್ಳೇದು ಮಾಡ್ತಿದ್ದೀನಿ ಅಂತ ಏನೋ ನಿಮ್ಮ ಒಂದು ಬುದ್ಧಿ ಒಪ್ಪಿ ಅವ್ರಿಗೆ ಧಾರಣೆ ನೀವು ಬರೆದಂಥ ಒಂದು ಯಂತ್ರನ ಅವ್ರಿಗೆ ಧಾರಣೆ ಮಾಡಿಸ್ಬೇಕು. ಅದು ಹೇಗೆ ಮಾಡ್ತೀರಾ ಏನು ಅಂತ ಅದು ನಿಮಗೆ ಸೇರಿದ್ದು. ಆ ರೀತಿ ಮಾಡಿದಾಗ ಶತ್ರುಗಳು ಖಂಡಿತ ಇದು ಉಚ್ಚಾಟನೆ ಆಗುತ್ತೆ. ಇದೇ ರೀತಿ ಉಚ್ಚಾಟನೆಗಳು ಸಾಕಷ್ಟಿದ್ದಾವೆ. ಇದಕ್ಕೆ ಯಾವುದೇ ಮಂತ್ರ ಇಲ್ಲ. ಆಮೇಲೆ ಮಂತ್ರ ಹಾಕಿಲ್ಲ, ಮಂತ್ರ ಕೊಡಿ ಅಂತ ಹೇಳ್ಬೇಡಿ. ನನ್ನ ಮಂತ್ರ ಇದ್ದರೆ ಖಂಡಿತ ಮಂತ್ರ ಕೊಡ್ತೀನಿ. ಮಂತ್ರ ಇಲ್ದಿರೋದಿದ್ರಾಗ ಮಂತ್ರ ಇಲ್ದಿರೋದೇ ಕೊಡ್ತೀನಿ. ಅದಕ್ಕಾಗಿ ಸಾಕಷ್ಟು ಮೊದಲೇ ನಾನು ಕೊಟ್ಟಿದ್ದೆ ನಿಮಗೆ. ಇದನ್ನೆಲ್ಲ ಬರೆದಿಕ್ಕೊಳ್ಳಿ. ಕೆಲವೊಂದು ಯಂತ್ರಗಳಿಗೆ ಮಂತ್ರ ಇಲ್ದಂಥವಾಗಿ ಈ ಮಂತ್ರಗಳು ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಸಾಕಷ್ಟು ಮೊದಲೇ ನಿಮಗೆ ಕೊಟ್ಟಿದ್ದೀನಿ. ಅದು ಏನಾದರೂ ನೀವು ಬರೆದಿಕ್ಕೊಂಡಿದ್ರೆ ಆ ಮಂತ್ರ ಬೇಕಾದ್ರೆ ಹೇಳ್ಕೊಬೋದು. ಇದಕ್ಕೆ ಅಂತ ಯಾವುದು ನಿಗದಿತವಾಗಿ ಇಲ್ಲ. ನೀವು ಬರೆದಿಕ್ಕಿದ್ರೆ ಅದನ್ನು ಬಳಸ್ಕೊಂಡು ಈ ರೀತಿ ಮಾಡಿದಾಗ ನಿಮ್ಮ ಒಂದು ಶತ್ರು ಅನ್ನೋದು ನಾಶ ಆಗ್ತಾನೆ. ಇನ್ನೂ ಸಾಕಷ್ಟಿದ್ದಾವೆ. ಸಾಕಷ್ಟು ಉಚ್ಚಾಟನ ಒಂದು ಯಂತ್ರ, ಯಾಕೆಂದರೆ ಕೊಡಲಿಕ್ಕೂ ಭಯ ನಮಗಿಲ್ಲಿ. ಏಕೆಂದರೆ ನೀವು ಮನುಷ್ಯ ಅಂದಮೇಲೆ ಕೋಪ ಅನ್ನೋದಿರುತ್ತೆ, ದ್ವೇಷ ಅನ್ನೋದಿರುತ್ತೆ. ಚಿಕ್ಕ ಪುಟ್ಟದಕ್ಕೆಲ್ಲ ಹೋಗ್ಬಿಟ್ಟು ನಾವು ಏನೋ ಒಂದು ತೊಂದರೆ ಮಾಡಿಬಿಡ್ತೀವಿ. ಆದರೆ ಮಾಡೋದು ಕೆಲಸ ಕೆಟ್ಟದ್ದು ಮಾಡೋದು ಭಾಳ ಈಸಿ. ಒಳ್ಳೇದು ಮಾಡಬೇಕು ಅಂದರೆ ಸಾಕಷ್ಟು ಶ್ರಮ ತೊಗೋಬೇಕು. ಏನೋ ಹೇಳ್ತೀರಲ್ವ, ದೊಣ್ಣೆಗೆ ನಿಮಿಷ ಕುಂಬಾರಂಗೆ ವರ್ಷ ಅಂತ. ಆ ರೀತಿ ಅದನ್ನು ಮಾಡೋದು ಭಾಳ ದೊಡ್ಡದು. ಪಾಪ ಮತ್ತೆ ಅವರು ಆ ಕಷ್ಟದಿಂದ ಪಾರಾಗಿ ಬರ್ತಾರೆ ನೋಡಿ, ಅದು ಭಯಂಕರ ಇರುತ್ತೆ. ಹಾಗಾಗಿ ಅದನ್ನು ಏನಕ್ಕೆ ಇದನ್ನು ಮಾಡಿ ಅಂತ ನಾನು ಕೊಡ್ತಾ ಇಲ್ಲ. ಇಂಥ ಒಂದು ವಿದ್ಯೆಗಳು ಇರಲಿ ನಿಮಗೆ, ಮುಂದಕ್ಕೆ ನಿಮಗೆ ಬೇಕಾಗುತ್ತೆ. ಅಥವಾ ಯಾರಾದ್ರೂ ನಿಮ್ಮ ಹತ್ರ ಕಷ್ಟ ಅಂತ ಬಂದವರಿಗೆ ಅದು ಆಗುತ್ತೆ ಅನ್ನೋದು. ನೀವಾಗಲೇ ತೊಗೊಂಡು ಯಾರೋ ತೊಂದರೆ ಮಾಡ್ತಾವ್ರೆ, ಆ ಪಕ್ಕದವ್ರು ಹಂಗಾದ್ರು ಇವ್ರು ಬೈದ್ಬಿಟ್ರು ಅಂದ್ಕೊಂಡು ಚಿಕ್ಕದಕ್ಕೆಲ್ಲ ಮಾಡಿದಾಗ ಆ ತೊಂದರೆ ನಿಮಗೆ ರಿಪೀಟ್ ಆಗಿಬಿಡುತ್ತೆ. ಇಲ್ಲಿ ಯಾಕೆ ಅಂದರೆ ಒಂದು ನ್ಯಾಯ ಧರ್ಮ ಅನ್ನೋದಿರುತ್ತೆ. ಆ ಧರ್ಮ ನ್ಯಾಯ ಅನ್ನೋದು ನೋಡಿಕೊಂಡೇ ಇಲ್ಲಿ ಕೆಲಸ ಮಾಡುತ್ತೆ. ನಮ್ಮಿಷ್ಟ ಪ್ರಕಾರವಾಗಿ ಮಾಡಲ್ಲ. ಈಗ ನಮಗೇನೋ ಒಂದು ಕೋಪ ಬಂದುಬಿಡುತ್ತೆ, ಅವ್ರು ಹಿಂಗೆಲ್ಲ ಬೈದರು ಹಂಗೆಲ್ಲ ಅಂದ್ರೆ ಅವ್ರು ನಾಶ ಆಗೋಗ್ಬಿಡ್ಲಿ ಅಂದರೆ ಆಗೋದಿಲ್ಲ. ಏಕೆಂದರೆ ಮೇಲೊಬ್ಬ ಇರ್ತಾನೆ, ಅವನು ಕೂತು ತೂಕ ಹಾಕ್ತಿರ್ತಾನೆ. ಅವ್ರದ್ದು ಕರ್ಮ ಯಾವತ್ತು ತುಂಬಿ ಒಂದನಿ ಬಿದ್ದರೂ ಸಾಕು, ಅವತ್ತು ನೆಲಕ್ಕೆತ್ತು ಬಿಸಾಕ್ತಾನೆ. ಅಲ್ಲಿವರೆಗೂ ನಮಗೆ ತಾಳ್ಮೆಯಿಂದ ನಾವು ಕಾಯಬೇಕು. ಕೋಪ ಅನ್ನೋದು ಮಾಡಿಕೊಂಡಾಗ ನೋಡಿ ಈ ರೀತಿ ಅನರ್ಥಗಳಾಗ್ಬಿಡ್ತವೆ. ಸೇಡ್ ಇಟ್ಕೊಳ್ತಾರೆ, ತಿರುಗೇನೋ ಒಂದು ಮಾಡಿಸ್ತಾರೆ, ತಿರುಗೆಲ್ಲೋ ಹೋಗ್ತಾರೆ, ಅಲ್ಲಿ ಯಾವುದೋ ಥರ ಹಾಕೋದು, ಬಾಗಿಲು ತಂದಾಕಿ ಏನೇನೋ ಅದು ಕೇಳ್ತಾರೆ. ಏನಿದು ವಿಚಿತ್ರವಾಗಿ ಆಗೋಗ್ಬಿಟ್ಟಿದೆಯಲ್ಲ, ಜನ ಇಷ್ಟು ಹುಚ್ಚರಾಗೋಗ್ಬಿಟ್ರ ಅಳಾದು ದ್ವೇಷದಲ್ಲಿ ಅನ್ನಿಸ್ತಾ ಐತೆ ವೀಕ್ಷಕರೇ. ಅದಕ್ಕೆ ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು ಒಂದು ವಿದ್ಯೆ. ನೀವು ಕೊಡ್ತಾ ಇರೋವಂಥ ವಿದ್ಯೆಗಳನ್ನ ಬರೆದು ಇಟ್ಕೊಳ್ಳಿ. ಮುಂದಕ್ಕೆ ನಿಮಗೆ ಇದು ಉಪಯೋಗಕ್ಕೆ ಬರ್ಬೋದು ಅಂತ ಹೇಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.